ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿ ದಾರುಣ ಘಟನೆಯೊಂದು ನಡೆದಿದ್ದು, ತಾಯಿಯೊಬ್ಬರು ತನ್ನ 2 ವರ್ಷದ ಗಂಡು ಮಗುವನ್ನ ಕೊಲೆ ಮಾಡಿ ತಾವು ತೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತರನ್ನ ಅನುಪಮ 29 ವರ್ಷ ಹಾಗೂ ಕಂದಮ್ಮ ಆರ್ಯನ್ ಕೇವಲ 2 ವರ್ಷ ಅಂತ ಗುರುತಿಸಲಾಗಿದೆ. ಬುಧವಾರ ಸಂಜೆ ಸುಮಾರು 5:30 ಸುಮಾರಿಗೆ ಆಲೂರು ಪೊಲೀಸ್ ಸ್ಟೇಷನ್ಗೆ ಮನೆಯೊಂದರ ಒಳಗೆ ಮಹಿಳೆ ಹಾಗೂ ಮಗು ಇದ್ದು ಬಾಗಿಲು ತೆಗಿತಾ ಇಲ್ಲ ಅಂತ ಮಾಹಿತಿ ಬಂದಿತ್ತು. ಈ ಮಾಹಿತಿ ಮೇರೆಗೆ ಆಲೂರು ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷಿಗಳ ಸಮ್ಮುಖದಲ್ಲಿ ಬಾಗಿಲು ಒಡೆದು ಒಳ ಪ್ರವೇಶ ಮಾಡಿದ್ದಾರೆ. ಒಳಗೆ ಹೋಗಿ ನೋಡಿದಾಗ ಅನುಪಮ ಅವರ ಮೃತದೇಹ ತೆಗೆದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇನ್ನೂ ದಾರುಣ ಅಂತ ಅಂದ್ರೆ ಮಗು ಆರ್ಯನ್ ಮೃತದೇಹ ಬೇರೆ ರೂಮ್ ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ಪ್ರಕರಣದ ಕುರಿತು ಹಾಸನದ ಎಸ್ಪಿ ಶುಭನ್ವಿತಾ ಅವರು ಮಾತನಾಡಿದ್ದಾರೆ. ಅನುಪಮ ಹಾಗೂ ಶ್ರೀನಿವಾಸ್ ದಂಪತಿಗೆ ಮದುವೆಯಾಗಿ 7 ವರ್ಷ 2 ತಿಂಗಳಾಗಿತ್ತಂತೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ಗಂಡ ಮನೆಯಿಂದ ಕೆಲಸಕ್ಕೆ ಹೊರಗೆ ಹೋಗಿದ್ರು. ಸಂಜೆ 5:30 ಸುಮಾರಿಗೆ ವಾಪಸ್ ಬಂದು ನೋಡಿದಾಗ ಫೋನ್ ತೆಗಿತಾ ಇರಲಿಲ್ಲ, ಮತ್ತೆ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು ಅಂತ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡುತ್ತಾ ಈ ಸಂಬಂಧ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಮಗುವಿನ ಸಾವಿನ ಮೇಲೆ ಸೆಕ್ಷನ್ 302 ಅಡಿ ಕೊಲೆ ಪ್ರಕರಣ ಹಾಗೂ ಲೇಡಿ ಅನುಪಮ ಅವರ ಸಾವಿನ ಕುರಿತು ಕುಟುಂಬದ ಸದಸ್ಯರು ನೀಡುವ ದೂರಿನ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಾಗ್ತದೆ ಅಂತ ಎಸ್ಪಿ ಶುಭನ್ವಿತಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಆಯ್ತು, ಕೊಲೆ ಪ್ರಕರಣ ದಾಖಲು ಮಾಡ್ಕೊಂಡು ಕೊಲೆ ಮಾಡಿದವರೇ ಒಳಗಿದ್ದಾಗ ಏನ್ ಕ್ರಮ ತಗೊಳಕ್ಕಾಗುತ್ತೆ? ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ನಮಸ್ಕಾರ. ಇವತ್ತು ಸುಮಾರು 5:15ಗೆ ನಮ್ಮ ಆಲೂರು ಸ್ಟೇಷನ್ಗೆ ಒಂದು ಮಾಹಿತಿ ಬಂದಿತ್ತು. ದಟ್ ಇಲ್ಲಿ ಒಂದು ಮನೆ ಒಳಗಡೆ ಒಬ್ಬರು ಲೇಡಿ ಅನುಪಮ 29 ವರ್ಷ ಮತ್ತು ಅವ್ರ ಮಗು ಆರ್ಯನ್ ಅಂತ 2 ವರ್ಷ ಮನೆ ಒಳಗಡೆ ಇದ್ದಾರೆ ಮತ್ತು ಬಾಗಿಲು ಯಾರೂ ಓಪನ್ ಮಾಡ್ತಾ ಇಲ್ಲ. ಸೊ ಈ ಮಾಹಿತಿ ಸಿಕ್ಕಿದ ನಂತರ ನಮ್ಮ ಆಲೂರು PI ಮತ್ತು ಅವ್ರ ಟೀಮ್ ಇಲ್ಲಿ ಬಂದಿದ್ದರು. ಬಂದ ನಂತರ ವಿಟ್ನೆಸಸ್ ಮುಂದೆ ಬಾಗಿಲು ಬ್ರೇಕ್ ಓಪನ್ ಆಯಿತು. ಒಳಗಡೆ ನೋಡುವಾಗ ಅನುಪಮ 29 ವರ್ಷ ಅವ್ರದ್ದು ಬಾಡಿ ನಮಗೆ ಹ್ಯಾಂಗಿಂಗ್ ಪೊಸಿಷನಲ್ಲಿ ಸಿಕ್ಕಿತ್ತು. ಅದರ ಜೊತೆಗೆ ಅವ್ರ ಮಗು 2 ವರ್ಷ ಆರ್ಯನ್ ಅಂತ ಬೇರೆ ರೂಮಲ್ಲಿ ಅವ್ರದ್ದು ಕೂಡ ಡೆಡ್ ಬಾಡಿ ನಮಗೆ ಸಿಕ್ಕಿದೆ. ಸೊ ಈಗ ನಾವು ತನಿಖೆ ಮಾಡಬೇಕು. ಈ ಲೇಡಿ ಅನುಪಮ ಯಾರಿದ್ದಾರೆ, ಯಾರ ಬಾಡಿ ನಮಗೆ ಹ್ಯಾಂಗಿಂಗ್ ಪೊಸಿಷನಲ್ಲಿ ಸಿಕ್ಕಿತ್ತು ಇವತ್ತು, ಅವ್ರ ಮದುವೆಗೆ 7 ವರ್ಷ 2 ತಿಂಗಳು ಆಗಿದೆ. ಮತ್ತು ಇವತ್ತು ಬೆಳಿಗ್ಗೆ 7 ಗಂಟೆಗೆ ಇವ್ರ ಗಂಡ ಮನೆಯಿಂದ ಹೊರಗಡೆ ಏನಿಲ್ಲ ಸರ್, ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ತೆಗಿತಾಯಿದ್ರು. ಅವಾಗವಾಗ ಮನೆ ಬಿಟ್ಟು ಹೋಗ್ತಿದ್ರು. ಅವ್ರ ಮನೆಗೆಲ್ಲ ಹೋಗಿ ಬುದ್ಧಿ ಹೇಳಿದ್ರು ಅವರು ಈ ಥರ ಮಾಡ್ಕೊಂಡಿದ್ದಾರೆ. ಇವ್ರು ಮನೇಲೇ ಇದ್ದರು, ಮನೇಲೇ ಪಾಪ ನೋಡ್ಕೊಂಡಿದ್ರು ಅಷ್ಟೇ. ಇವಾಗ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ತಕ್ಕಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಿದ್ರು ಅಷ್ಟೇ. ಬೆಂಗಳೂರಿಗೆ ಹೋಗಿ ಜೀವನ ಮಾಡ್ಕೋತೀನಿ. ಸರಿ ಆಯಿತು ಓಕೆ ಅಂತಲ್ಲ, ಅದಕ್ಕೂ ಒಪ್ಕೊಂಡಿದ್ವಿ. ಆದರೂ ಕೊನೆಗೆ ಈ ಥರ ಮಾಡ್ತೀವಿ. 7 ವರ್ಷ ಆಗಿದೆ ಸರ್. 27-28. ಪಾಪಗೆ 2 ವರ್ಷ. ವಿಷಯ ಏನಿಲ್ಲ, ಹುಡುಗ ಒಳ್ಳೆಯನೇ ಇದ್ದಾನೆ. ಸ್ವಲ್ಪ ಹುಡುಗಿ ಸ್ವಲ್ಪ ಹಠಮಾರಿತನ ಜಾಸ್ತಿ, ಸ್ವಲ್ಪ ಸಮಸ್ಯೆ ಆಗಿದೆ ಅಷ್ಟೇ, ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಗಲಾಟೆ ಏನೂ ಇಲ್ಲ, ತಾಯಿ ಮಾತಾಡಿಸ್ತಾನೆ ಮಗ ಅಂತ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಅಕ್ಕ ತಂಗಿರು ಮಾತಾಡಿಸ್ಬೇಡಿ, ತಾಯಿ ಮಾತಾಡಿಸ್ಬೇಡಿ ಅಂತ ಅಷ್ಟೇ ಹೊಡೆದಾಟ, ಬೇರೆ ಏನೂ ಇಲ್ಲ. 7 ವರ್ಷ ಆಯಿತು. ಹೇಳಿ. ಅಷ್ಟೇ, ಬೇರೆ ಏನೇನಿಲ್ಲ, ಬೇರೆ ಯಾವ ವಿಷಯನೂ ಇಲ್ಲ. ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬ ಒಳ್ಳೆ ಹುಡುಗ, ಚಿಂದಂಥ ಹುಡುಗನ ಬಗ್ಗೆ ಇದಿಲ್ಲ. ಆದರೆ ಹುಡುಗಿ ಸ್ವಲ್ಪ ಹಠಮಾರಿ, ಸಮಸ್ಯೆ.